ತುಪ್ಪದಿಂದ ಮತ್ತು ಎಣ್ಣೆಯಿಂದ ಭಗವಂತನ ಎದುರಿಗೆ ದೀಪವನ್ನು ಹಚ್ಚೋದರಿಂದ ಏನಾದರೂ ಫಲ ವಿಶೇಷ ಇದೆಯಾ ಅಂತ ಇಲ್ಲಿ ಕೇಳಿದ್ದಾರೆ. ವಾಸ್ತವಿಕವಾಗಿ ಹೇಳಬೇಕಾದರೆ ತೈಲದಲ್ಲಿ ಹಚ್ಚುವ ದೀಪಕ್ಕಿಂತಲೂ ತುಪ್ಪದಲ್ಲಿ ಹಚ್ಚುವಂತಹ ದೀಪಕ್ಕೆ ವಿಶೇಷವಾದಂತಹ ಪುಣ್ಯ ಇದೆ. ನರಸಿಂಹ ಪುರಾಣವು ಕೂಡ ದೀಪವನ್ನು ಹಚ್ಚುವಂತಹ ಮಹತ್ವವನ್ನು ನಮಗೆ ತಿಳಿಸ್ತದೆ. ಘೃತೇನ ವಾತ ತೈಲೇನ ದೀಪಂ ಯೋ ಜ್ವಾಲಯೇ ನರಃ ವಿಷ್ಣವೇ ವಿಧಿವದ್ಭಕ್ತಿಯ ತಸ್ಯ ಪುಣ್ಯ ಫಲಂ ಶೃಣು ಅಂತ ಹೇಳ್ತಾರೆ. ಅಂದರೆ ದೇವರಿಗೆ ದೀಪವನ್ನು ಹಚ್ಚೋದು ನೀವು ಎಣ್ಣೆಯಿಂದಾದರೂ ಹಚ್ಚಿರಿ, ತುಪ್ಪದಿಂದಾದರೂ ಹಚ್ಚಿರಿ, ಅಂತೂ ದೀಪ ಹಚ್ಚೋದನ್ನು ಬಿಡಬೇಡ್ರಿ. ಇನ್ನು ಪುಣ್ಯ ಅಂತ ಅನ್ನೋದು ವಿಶೇಷ ಇದ್ದೇ ಇದೆ. ಅರ್ಧ ನಿಮಿಷ ಅಥವಾ ನಿಮಿಷ ದೀಪ ಉರಿದರೂ ಸಹ ಕೋಟಿ ಕಲ್ಪಗಳು ನಾವು ವಿಷ್ಣು ಲೋಕದಲ್ಲಿ ವಾಸವನ್ನು ಮಾಡ್ತೇವೆ ಅಂತ ತುಪ್ಪದಲ್ಲಿ ದೀಪವನ್ನು ಹಚ್ಚಿದ ಫಲವನ್ನು ತಿಳಿಸ್ತಾ ಇದ್ದಾರೆ. ಮತ್ತು ಯಾರು ಎಣ್ಣೆಯಿಂದಾಗಲಿ ತುಪ್ಪದಿಂದಾಗಲಿ ಭಗವಂತನಿಗೆ ದೀಪವನ್ನು ಸಮರ್ಪಣೆ ಮಾಡ್ತಾರೆ, ಅವರ ಜ್ಯೋತಿಷ್ಮತ ವಿಮಾನೇನ ವಿಷ್ಣುಲೋಕೆ ಮಹೀಯತೆ, ಭಗವಂತನ ವಿಮಾನದಲ್ಲಿ ಅವರು ತಾವು ವಿಷ್ಣು ಲೋಕವನ್ನು ಹೊಂದುತ್ತಾರೆ ಅಂತ ಹೇಳಿದ್ದಾರೆ. ಇಲ್ಲಿ ಮುಖ್ಯವಾದ ನಾವು ತಿಳಿಯಬೇಕಾದ ಅಂಶ, ಎಣ್ಣೆಯಿಂದ ಹಚ್ತೀವೋ ತುಪ್ಪದಿಂದ ಹಚ್ತೀವೋ ಅದು ದೊಡ್ಡ ವಿಷಯವಲ್ಲ. ಹಚ್ಚಿದ ದೀಪವನ್ನು ಆರದಿದ್ದಂತೆ ನೋಡ್ಕೋಬೇಕು ಒಂದು. ಎರಡನೇದು, ನಮ್ಮ ಕೈಯಿಂದ ನಾವು ದೀಪವನ್ನು ಆರಿಸಬಾರ್ದು. ಅದಕ್ಕೆ ಬಹಳ ಅಪಾಯವನ್ನು ನಮಗೆ ಪುರಾಣಗಳು ತಿಳಿಸಿಕೊಡ್ತವೆ.